ರಾಯಚೂರು ಜಿಲ್ಲೆಯಾದ್ಯಂತ ರಾತ್ರಿಯಿಡೀ ಸುರಿದ ಭಾರೀ ಮಳೆಯಿಂದಾಗಿ ಜಿಲ್ಲೆಯಾದ್ಯಂತ ಸಾಕಷ್ಟು ಅನಾಹುತಗಳು ಜರುಗಿವೆ. ಇನ್ನು ರಾಯಚೂರು ಸಿಂಧನೂರು ಹೆದ್ದಾರಿಯಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿದ್ದು, ಮಾನ್ವಿ ಪಟ್ಟಣದ ಹೊರವಲಯದಲ್ಲಿ ಇರುವಂತಹ ಹಳ್ಳವೊಂದು ತುಂಬಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ಈ ಒಂದು ಹೆದ್ದಾರಿ ಕಾಮಗಾರಿಗೆ ಅಡಚಣೆ ಉಂಟಾಗಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಹೌದು, ಮಾನ್ವಿಯಿಂದ ರಾಯಚೂರು ಮತ್ತು ರಾಯಚೂರಿನಿಂದ ಮಾನ್ವಿ ಸಿಂಧನೂರು ಮೂಲಕ ಹೋಗುವ ಪ್ರಯಾಣಿಕರಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಇನ್ನು ಭಾರೀ ಮಳೆಯಿಂದಾಗಿ ಹಳ್ಳ ತುಂಬಿ ಹರಿಯುತ್ತಿದ್ದು, ಪ್ರಗತಿ ಹಂತದ ಕಾಮಗಾರಿ ಇರುವ ಹಿನ್ನೆಲೆಯಲ್ಲಿ ಹಳ್ಳದ ನೀರು ರಸ್ತೆ ಮೇಲೆ ಹರಿಯುತ್ತಿದೆ. ಈ ವೇಳೆ ಭಾರೀ ವಾಹನಗಳನ್ನು ಹೊರತುಪಡಿಸಿ ಸಣ್ಣ ಪುಟ್ಟ ವಾಹನಗಳು ಹೋಗದಂತೆ ಈ ಒಂದು ರಸ್ತೆಯಲ್ಲಿ ನೀರು ಹರಿಯುತ್ತಿದೆ. ಇದರಿಂದ 3 ಗಂಟೆಗಳ ಕಾಲ ರಸ್ತೆ ಸಂಚಾರ ಸ್ಥಗಿತವಾಗಿದ್ದು, ಇದೀಗ ಆರಂಭವಾಗಿದ್ದು, ಈಗಲೂ ಕೂಡ ಭಾರೀ ವಾಹನಗಳನ್ನು ಹೊರತುಪಡಿಸಿ ಸಣ್ಣ ವಾಹನಗಳು, ದ್ವಿಚಕ್ರ ವಾಹನಗಳು ಹೋಗದ ಪರಿಸ್ಥಿತಿಯಲ್ಲಿ ನೀರು ತುಂಬಿ ಹರಿಯುತ್ತಿದೆ ಎಂದು ಹೇಳಲಾಗುತ್ತಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಈ ಒಂದು ಹೆದ್ದಾರಿಯಲ್ಲಿ ಸಂಚಾರ ಅಷ್ಟರ ಮಟ್ಟಿಗೆ ಇಲ್ಲದ ಇರುವ ಹಿನ್ನೆಲೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ವಾಹನ ಸಂಚಾರ ಟ್ರಾಫಿಕ್ ಜಾಮ್ ಉಂಟಾಗಿ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಿಗಾಕೊಂಡ್ಬಿಟ್ಟದಲ್ಲಿ ಅದು ಚಾಲು ಆಗ್ಯದ. ಇಲ್ಲ, ಅದು ಕ್ಯಾಂಪ್ ಅದ. ಸೆಕೆಂಡ್ಸ್ ಬರ್ಲಕತ್ತವಲ್ಲ. ಮಾನ್ವಿ ಹೊರಗಡೆ ಇದ್ದಂಥ ಡಿಗ್ರಿ ಕಾಲೇಜು ಭಾಷಮ್ಯ ಕಾಲೇಜ್ ಹತ್ರ ಟ್ರಾಫಿಕ್ ಜಾಮ್ ಆಗಿ ಒಂದು ಮಾನ್ವಿ ಪಟ್ಟಣದ ಈ ಒಂದು ರಾತ್ರಿ ಸುರಿದ ಭಾರೀ ಮಳೆಗೆ ಇಲ್ಲಿ ಮಾನ್ವಿಗೆ ಹತ್ತಿರವಿರುವ ಭಾಷಮ್ಯ ಕಾಲೇಜ್ ಹತ್ರ ಹಿರೇಹಳ್ಳ ತುಂಬಿ ಹರಿತಾ ಇದೆ. ಇಲ್ಲಿ ಯಾವುದೇ ಗಾಡಿಗಳು ಸಂಚಾರ ಮಾಡಲಾಗ್ತಾ ಇಲ್ಲ. ಈ ರಾಜ್ಯ ಹೆದ್ದಾರಿ ರಸ್ತೆ ಕಾಮಗಾರಿ ನಡೀತಿದ್ದು, ಬ್ರಿಡ್ಜ್ ಕಾಮಗಾರಿ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಮಳೆ ಬಂದಿರೋದ್ರಿಂದ ತುಂಬ ನೀರು ಹರಿದಿರೋದ್ರಿಂದ ಯಾವುದೇ ಕಾರುಗಳು, ಬೈಕ್ಗಳು ಇಲ್ಲಿ ಓಡಾಡಲು ಆಗ್ತಾ ಇಲ್ಲ. ಬಸ್ಗಳು ಕೂಡ ಎಲ್ಲೂ ಈ ಕಡೆಯಿಂದ 2 ಕಿಲೋಮೀಟರ್ 3 ಕಿಲೋಮೀಟರ್ವರೆಗೆ ಟ್ರಾಫಿಕ್ ಜಾಮ್ ಆಗಿದೆ. ಈ ಕಡೆ ಮಾನ್ವಿ ಪಟ್ಟಣದವರೆಗೂ ಕೂಡ ಜಾಮ್ ಆಗಿದೆ. ಹಾಗಾಗಿ ಈ ಭಾಗದಿಂದ ಈ ಕಡೆ ಬರ್ತಕ್ಕಂಥ ಪ್ರಯಾಣಿಕರು ಸ್ವಲ್ಪ ತಡ ಮಾಡಿ ಬರಬೇಕಂತೇಳಿ ನಾವು ಹೇಳ್ತೇವೆ.